ಇಂತಹ ಕನಸುಗಳು ಬಿದ್ದರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಕನಸುಗಳನ್ನು ಗುಟ್ಟಾಗಿಟ್ಟುಕೊಂಡರೆ ಮಾತ್ರ ನೀವು ಅದೃಷ್ಟ, ಶ್ರೀಮಂತಿಕೆಯನ್ನು ಪಡೆಯುತ್ತೀರಿ. ಕನಸುಗಳು ಬಿದ್ದಾಗ ಅದನ್ನು ನಾವು ಮೊದಲು ಇತರರೊಂದಿಗೆ ಹಂಚಿಕೊಳ್ಳುವುದು ಬಯಸುತ್ತೇವೆ. ಕೆಲವೊಮ್ಮೆ ಆತಂಕದಿಂದ ಹೇಳಿಕೊಂಡರೆ, ಇನ್ನು ಕೆಲವೊಮ್ಮೆ ಸಂತೋಷದಿಂದ ಹಂಚಿಕೊಳ್ಳುತ್ತೇವೆ. ಆದರೆ ಇಲ್ಲಿ ನಾವು ಹೇಳುವಂತಹ ಕನಸುಗಳ ಬಗ್ಗೆ ನೀವು ಯಾರೊಂದಿಗೂ ಹೇಳಿಕೊಳ್ಳಬಾರದು. ಹೇಳಿಕೊಂಡರೆ ಇವುಗಳು ಅದೃಷ್ಟ, ಧನಾಗಮನ, ಸಂಪತ್ತು ಸೂಚಿಸುವಂತಹ ಕನಸುಗಳು. ಏನಾದರೂ ನೀವು ಹೇಳಿಕೊಂಡರೆ ಇಂತಹ ಕನಸುಗಳ ಬಗ್ಗೆ, ಈ ಕನಸುಗಳು ನಿಮ್ಮಿಂದ ಯಶಸ್ಸನ್ನು ಪಡೆಯುವುದಿಲ್ಲ ಎಂದು ಹೇಳಬಹುದು. ಅಂತಹ ಕನಸುಗಳು ಯಾವುವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ಕನಸಿನಲ್ಲಿ ದೇವರು. ಕನಸಿನಲ್ಲಿ ನೀವು ದೇವರನ್ನು ನೋಡಿದಾಗ ಅಂತಹ ಕನಸುಗಳನ್ನು ಯಾರೊಂದಿಗೂ ಚರ್ಚಿಸಬಾರದು. ಈ ಕನಸುಗಳು ನೀವು ರಹಸ್ಯವಾಗಿ ಇಟ್ಟುಕೊಂಡಿರಬೇಕು. ಯಾವ ವ್ಯಕ್ತಿಯು ಮನಸ್ಸು ನಿಷ್ಕಲ್ಮಶವಾಗಿರುತ್ತದೆಯೋ, ಯಾರು ದೇವರಿಗೆ ಹೆಚ್ಚು ಪ್ರೀತಿಪರನಾಗಿರುತ್ತಾನೋ ಅಂಥವರಿಗೆ ಮಾತ್ರ ಈ ದೇವರ ಕನಸುಗಳು ಕಾಣಿಸಿಕೊಳ್ಳುತ್ತವೆ. ಎಲ್ಲರಿಗೂ ದೇವರ ಕನಸುಗಳು ಕಾಣಿಸೋದಿಲ್ಲ. ಹಾಗಾಗಿ ನೀವು ಈ ಕನಸು ಆದಷ್ಟು ಬೇಗ ಶ್ರೀಮಂತಿಕೆಯನ್ನು ನೀಡುವಂತಹ ಕನಸಾಗಿರುತ್ತದೆ. ಆದ್ದರಿಂದ ಇದನ್ನು ಯಾರೊಂದಿಗೂ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಅಥವಾ ನಿಮ್ಮ ಕುಟುಂಬದ ಸದಸ್ಯರೊಂದಿಗೂ ಕೂಡ ಹಂಚಿಕೊಳ್ಳಬಾರದು. ಕನಸಿನಲ್ಲಿ ತೀರ್ಥಸ್ಥಳ. ಯಾವುದಾದರೂ ವ್ಯಕ್ತಿ ತನ್ನ ಕನಸಿನಲ್ಲಿ ತೀರ್ಥ ಸ್ಥಳಗಳನ್ನು ನೋಡಿದರೆ ಅದು ಆತನ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ. ಅದೇ ಖುಷಿಯಲ್ಲಿ ಅವರು ತಮ್ಮ ಕನಸಿನ ವಿಚಾರವನ್ನು ಇತರರಿಗೆ ಹಂಚಿಕೊಳ್ಳುತ್ತಾರೆ. ಈ ತಪ್ಪನ್ನು ಎಂದಿಗೂ ನೀವು ಮಾಡಬೇಡಿ. ಯಾವ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಶಕ್ತಿಗಳು, ಸಕಾರಾತ್ಮಕ ಆಲೋಚನೆಗಳು ತುಂಬಿರುತ್ತವೆಯೋ ಅಂಥವರಿಗೆ ಮಾತ್ರ ತೀರ್ಥ ಸ್ಥಳಗಳ ಕನಸಿನಲ್ಲಿ ಬರುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದನ್ನು ಕೂಡ ಈ ಕನಸು ಹೇಳುತ್ತದೆ. ಕನಸಿನಲ್ಲಿ ಹಸಿರು ತೋಟ. ನಿಮ್ಮ ಕನಸಿನಲ್ಲಿ ಅರಳಿದ ಹೂದೋಟ, ಹಸಿರಾದ ಕಾಡು, ಫಲ ಬಿಟ್ಟಿರುವ ಮರ ಇತ್ಯಾದಿ ವಸ್ತುಗಳನ್ನು ನೋಡಿದರೂ ಅದು ನಿಮ್ಮ ಯಶಸ್ಸನ್ನು ಸೂಚಿಸುತ್ತದೆ. ಹಾಗಾಗಿ ಇದನ್ನು ಯಾರ ಬಳಿಯೂ ಹೇಳಿಕೊಳ್ಳಬಾರದು. ಇಂತಹ ಕನಸುಗಳು ನಿಮ್ಮ ವ್ಯಾಪಾರ, ವ್ಯವಹಾರ ಮತ್ತು ಉದ್ಯೋಗದಲ್ಲಿ ವೃದ್ಧಿಯಾಗಲಿದೆ ಎಂದು ನಂಬಲಾಗುತ್ತದೆ. ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೂ ಅದು ಆರೋಗ್ಯವಂತಿಕೆಯನ್ನು ಸೂಚಿಸುತ್ತದೆ. ಕನಸಿನಲ್ಲಿ ಹರಿಯುವ ನದಿ. ಹರಿಯುತ್ತಿರುವ ನದಿಯನ್ನು ಕನಸಿನಲ್ಲಿ ನಾವು ನೋಡಿದರೆ ನಾವು ತುಂಬಾನೇ ಖುಷಿ ಪಡುತ್ತೇವೆ. ಯಾಕೆಂದರೆ ಈ ಕನಸು ಅತ್ಯಂತ ಒಳ್ಳೆಯದು. ಈ ಕನಸಿನಿಂದ ನಿಮ್ಮ ಪಾಪಗಳು ಕೂಡ ನಾಶವಾಗುತ್ತದೆ. ಇನ್ನು ಯಾರಾದರೂ ನಿಮಗೆ ನೀರನ್ನು ಕುಡಿಸುವಂತೆ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಎಂದರ್ಥ. ಇನ್ನು ಕನಸಿನಲ್ಲಿ ನಿಮ್ಮ ತಂದೆ ತಾಯಿಗಳು ಕಾಣಿಸಿಕೊಂಡರೆ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ಎಂದು ಅರ್ಥ. ಕನಸಿನಲ್ಲಿ ಶ್ರೀ ಲಕ್ಷ್ಮೀ ದೇವಿ. ಯಾವ ವ್ಯಕ್ತಿ ತನ್ನ ಕನಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡುತ್ತಾನೋ ಅವನಿಗೆ ಅದೃಷ್ಟ ಒಲಿದು ಬರುತ್ತದೆ ಎಂದು ಅರ್ಥ. ಅವರ ಜೀವನದಲ್ಲಿ ಆದಷ್ಟು ಬೇಗ ಧನ ಸಂಪತ್ತಿಗೆ ಆಗಮನವಾಗುತ್ತದೆ ಎಂದು ಅರ್ಥ. ಆದರೆ ಈ ಕನಸನ್ನು ಯಾರಿಗೂ ಹೇಳಬೇಡಿ. ಹೇಳಿದರೆ ನಿಮ್ಮ ಕೆಟ್ಟ ದಿನಗಳು ಪ್ರಾರಂಭವಾಗುವುದು. ಪುರುಷರಿಗೆ ನಿಮ್ಮ ಪತ್ನಿ ಸುಳ್ಳು ಹೇಳುತ್ತಿರುವಂತೆ ಕನಸು ಬಿದ್ದರೆ ಅದು ಪುರುಷರಿಗೆ ಶುಭ ಸೂಚನೆಯಾಗುತ್ತದೆ. ಕನಸಿನಲ್ಲಿ ದೇವತೆಯ ದರ್ಶನವಾದರೆ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತದೆ. ಮುಂಬರುವ ದಿನಗಳು ಶುಭವಾಗುತ್ತದೆ. ಕನಸಿನಲ್ಲಿ ಸಾಧು ಸಂತರು ಕಾಣಿಸಿಕೊಂಡರೆ ದೇವರ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿಕೊಂಡರೆ ಯಶಸ್ಸು, ಸಮೃದ್ಧಿ ಸಿಗುತ್ತದೆ. ಮನೆ ಕಟ್ಟುವಂತಹ ಕನಸು ಬಿದ್ದರೆ ಶೀಘ್ರದಲ್ಲಿ ಅಭಿವೃದ್ಧಿ ಹೊಂದುವಿರಿ. ಕುದುರೆಯ ಕನಸು ಬಿದ್ದರೆ ಪ್ರಸ್ತುತ ಇರುವ ಕಷ್ಟಗಳೆಲ್ಲ ಕೂಡ ಪರಿಹಾರವಾಗುವುದು. ಕನಸಿನಲ್ಲಿ ನವಗ್ರಹಗಳನ್ನು ನೋಡುವುದು ಅತ್ಯಂತ ಶುಭಕರ. ಇನ್ನಷ್ಟು ಕನಸಿನ ಬಗ್ಗೆ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ಗೆ ಹೋಗಿ ಸ್ವಪ್ನಶಾಸ್ತ್ರ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದರೆ ಅಲ್ಲಿ ಕನಸುಗಳ ಬಗ್ಗೆ ವಿವಿಧ ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಎಲ್ಲವನ್ನು ನೀವು ವೀಕ್ಷಿಸಬಹುದು. ಮತ್ತಷ್ಟು ವಿಡಿಯೋಗಳ ಮೂಲಕ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ. ಧನ್ಯವಾದಗಳು.